ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ, ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06ಕ್ಕೆ ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಮಕರ ರಾಶಿ. ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿದೇವರು ತೃತೀಯ ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸುವಾಗ ಈ ಸಮಯದಲ್ಲಿ ಯಾವುದೇ ವಿಧವಾದ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು.
ಕುಟುಂಬ ಧನಸ್ಥಾನದಲ್ಲಿ ರಾಹುಗ್ರಹ ಗೋಚರಿಸುವಾಗ ರಾಹುಕೇತು ದೋಷ, ಧನಸ್ಥಾನ ಹಾಗೂ ಅಷ್ಟಮ ಸ್ಥಾನದಲ್ಲಿ ರಾಹುಕೇತುಗಳು ಸಂಚರಿಸುವುದರಿಂದ ರಾಹುಕೇತುಗಳಿಗೆ ಸಂಬಂಧಪಟ್ಟಂತೆ ಶಾಂತಿ ಪೂಜೆಗಳನ್ನು ಆಚರಿಸಿಕೊಳ್ಳಿ. ತೃತೀಯಾಧಿಪತಿ ಗುರುದೇವರು ಕೇಂದ್ರ ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಶನಿಬಲ ಹಾಗೂ ಗುರುಬಲ ಎರಡರಲ್ಲೂ ನಿಮಗೆ ಕುಟುಂಬಕ್ಕೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ಅತಿ ಹೆಚ್ಚಿನ ಶುಭಫಲ ನಿಮಗೆ ದೊರೆಯುವುದು. ಪೂರ್ವಾರಿತ ಪುಣ್ಯಸ್ಥಾನ, ಸುಖಾಧಿಪತಿ ಪೂರ್ವಾರಿತ ಪುಣ್ಯಸ್ಥಾನ ಹಾಗೂ ಷಷ್ಠ ಸ್ಥಾನದಲ್ಲಿ ಗೋಚಾರ. ಅಕ್ಟೋಬರ್ 3ರ ನಂತರ ಮಂಗಳದೇವನು ಪಂಚಮ ಹಾಗೂ ಷಷ್ಠ ಸ್ಥಾನದಲ್ಲಿ ಸಂಚಾರ. ಮಂಗಳದೇವನಿಂದಲೂ ಸಹ ನಿಮಗೆ ಉತ್ತಮವಾದ ಫಲವನ್ನು ನಿರೀಕ್ಷಿಸಬಹುದು. ಷಷ್ಠ ಸ್ಥಾನಾಧಿಪತಿ ವಕ್ರಿಯಾಗಿ ಷಷ್ಠ ಸ್ಥಾನದಲ್ಲೇ ಗೋಚರಿಸುವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಉಸಿರಾಟಕ್ಕೆ ಸಂಬಂಧಪಟ್ಟಂತೆ, ಈ ಎಡಗೈ ಆಗ್ಬೋದು ಅಥವಾ ಬಲಗೈ ಆಗ್ಬೋದು, ಎದೆಗೆ ಸಂಬಂಧಪಟ್ಟಂತೆ ಆಗ್ಬೋದು, ಏನಾದ್ರೂ ನೋವುಗಳು ಈ ಸಮಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಬುಧ ಗ್ರಹದ ಶಾಂತಿ ಮಾಡಿಕೊಂಡರೆ ಬುಧ ಶಾಂತಿಯಾಗಿ ಆರೋಗ್ಯಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಭ ಫಲನೆ ನೋಡ್ಬೋದು. ಸಪ್ತಮ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯದೇವನು ಸಂಚರಿಸುವಾಗ ಹೃದಯಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈ ಹಿಂದೆ ಯಾರಾದರೂ ಹೃದ್ರೋಗಿಗಳಿದ್ರೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರಿ ತಪಾಸಣೆಯನ್ನು ಈ ಸಮಯದಲ್ಲಿ ಮಾಡಿಸ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಸಪ್ತಮ ಸ್ಥಾನದಲ್ಲಿ ಗುರು ಗೋಚರಿಸುವಾಗ ನವೆಂಬರ್ 1ನೇ ತಾರೀಕಿನವರೆಗೂ ನೀವು ಯಾವುದೇ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಬಹುದು. ಅಷ್ಟಮ ಸ್ಥಾನದಲ್ಲಿ ಶುಕ್ರಗ್ರಹ ಹಾಗೂ ಕೇತುಗ್ರಹ ದ್ವಿಗ್ರಹ ಯೋಗದಲ್ಲಿ ಸಂಚರಿಸುವಾಗ 8ನೇ ಮನೆ ಅಂದರೆ ಆಯುಷ್ಯ ಸ್ಥಾನ, ಅನಾರೋಗ್ಯ ಸ್ಥಾನಕ್ಕೆ ಸಂಬಂಧಪಟ್ಟ ಶುಕ್ರಗ್ರಹ ಇಲ್ಲಿ ಸ್ವಲ್ಪ ಸುಸ್ತನ್ನ ಉಂಟು ಮಾಡಬಹುದು. ಹಿರೀಕರು ಮನೆಯಲ್ಲಿ ಏನಾದ್ರೂ ವಯಸ್ಸಾಗಿರ್ತಕ್ಕಂಥ ತಾಯಿ, ಅಜ್ಜಿ ಇವರುಗಳಿಗೆ ಸಂಬಂಧಪಟ್ಟಂತೆ, ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕು. ಭಾಗ್ಯಾಧಿಪತಿ ಬುಧಗ್ರಹ ವಕ್ರಿಯಾಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸುವಾಗ ತಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈ ಸಮಯದಲ್ಲಿ ಜಾಗ್ರತೆ ವಹಿಸಿ. ಕರ್ಮಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವಾಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಂದಗತಿ, ಅಂದ್ರೆ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ದಿನದವರೆಗೆ, ಶುಕ್ರಗ್ರಹ ಭಾಗ್ಯಸ್ಥಾನಕ್ಕೆ ಬರುವವರೆಗೆ ಮಂದಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗ್ತಾ ಇರುತ್ತವೆ. ಏಕಾದಶ ಸ್ಥಾನಾಧಿಪತಿ ಏಕಾದಶ ಸ್ಥಾನವನ್ನೇ ವೀಕ್ಷಿಸುವಾಗ ಮಂಗಳದೇವನಿಂದ ಈ ಸಮಯದಲ್ಲಿ ಯಾವುದೇ ಅಶುಭ ಫಲಗಳು ನಿಮಗೆ ದೊರೆಯುವುದಿಲ್ಲ. ವ್ಯಯಾಧಿಪತಿ ಗುರುದೇವರು ಸಪ್ತಮದಲ್ಲಿ ಸಂಚರಿಸುವಾಗ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ವಾಹನ ತಗೊಳ್ಳೋವಂಥದ್ದು, ಹೊಸ ಮನೆ ನಿರ್ಮಿಸ್ತಕ್ಕಂಥದ್ದು, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಬ್ಯಾಂಕ್ಗಳಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದಕ್ಕೆಲ್ಲನೂ ಈ ಸಮಯದಲ್ಲಿ ಯಾರಾದ್ರೂ ಈಗ ಹೊಸ ಮನೆ ಕಟ್ತಾ ಇರ್ತಾರೆ ಅಥವಾ ಏನಾದ್ರೂ ಉದ್ಯೋಗಗಳು ಬದಲಾವಣೆ ಮಾಡ್ತಾ ಇರ್ತಾರೆ, ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗ್ಬಿಟ್ಟು ಒಂದು ಕಾಲೇಜು, ಒಂದು ಸ್ಕೂಲು ಮಕ್ಕಳುಗಳನ್ನ ಸೇರಿಸ್ಬೇಕಪ್ಪ ಅಂತಂದೇಳಿ ನೋಡ್ತಿರ್ತಾರೆ. ಅಂತವ್ರಿಗೆಲ್ಲ ಈಗ ಶುಭ ಸಮಯ. ವ್ಯಯಾಧಿಪತಿ ಹಾಗೂ ತೃತೀಯಾಧಿಪತಿ ಗುರುವು ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ಧನಕನಕಾದಿ ವಸ್ತು ವಾಹನಗಳನ್ನು ಅಭಿವೃದ್ಧಿ ಕೊಟ್ಟು ಈ ಸಮಯದಲ್ಲಿ ಶುಭ ಫಲವನ್ನೇ ಕೊಡುತ್ತಾರೆ. ಇನ್ನ ಈ ರಾಶಿಯವರಿಗೆ ಪರಿಹಾರಗಳಿಗೆ ಸಂಬಂಧಪಟ್ಟಂತೆ ಬುಧಗ್ರಹ ಷಷ್ಠ ಸ್ಥಾನದಲ್ಲಿರುವುದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಶನಿವಾರ ಇಲ್ಲವೇ ಬುಧವಾರದಂದು ವಿಶೇಷ ಪೂಜೆಯನ್ನು ಮಾಡಿಸಿದರೆ ಈ ಸಮಯದಲ್ಲಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲಗಳನ್ನೇ ನೋಡಬಹುದು. ಅಥವಾ ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಂ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಈ ಮಂತ್ರವನ್ನ ಪ್ರತಿನಿತ್ಯ 8 ಬಾರಿ ಹೇಳ್ಕೊಳ್ತಕ್ಕದ್ದು. ಇಲ್ಲ ಆದಲ್ಲಿ ಓಂ ಶಂ ಶನೇಶ್ವರಾಯ ನಮಃ
ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನಾದ್ರೂ ಪಠಿಸಬಹುದು. ಶುಭವಾಗಲಿ.